guys, one of the magic of a nature where desert meet sea. ಸೊ ಕತಾರಲ್ಲಿ ಮಾತ್ರ ಪಾಸಿಬಲ್ ಆದ ಒಂದು ನೇಚರ್ದು ಮ್ಯಾಜಿಕ್. ಸೊ ಇಲ್ಲಿ ಕೂತು ವಿ ಆರ್ ವಾಚಿಂಗ್ ದ ಸನ್ ರೈಸ್, ಅಮೇಝಿಂಗ್ ಫೀಲಿಂಗ್ ಆ್ಯಂಡ್ ಏನೋ ಆ ಒಂದು ಮೋಟಿವೇಟೆಡ್ ಫೀಲ್ ಬರುತ್ತಲ್ಲ ಮನಸ್ಸಿಂದ, ಸಮಥಿಂಗ್ ಸ್ಪೆಷಲ್ ಅಂತ. ಸೊ ವಿತ್ ಗ್ಯಾಂಗ್ ಗೈಸ್, ಎಕ್ಸೈಟೆಡ್? ಸೊ ಸುಸ್ವಾಗತ ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. ಇದು ಜಾಯ್ದ್ ಅಶ್ರಫ್ ಇಯರ್. ಸೊ ಗೈಸ್, ಇವತ್ತು ನಾವೊಂದು ಪ್ರಾಪರ್ ನೈಟ್ ಔಟ್ ಪ್ಲ್ಯಾನ್ ಮಾಡಿದ್ದೀವಿ. ಸೊ ಫಸ್ಟ್ ಬಂದಿರೋದು ಶಾನ್ ಬಾಯ್ ಅವ್ರ ರೂಮಿಗೆ. ಇಲ್ಲಿ ಬಂದು ಕ್ಯಾಂಪಿಂಗ್ ಇರುವ ಎಲ್ಲ ಐಟಮ್ಸ್ನ ಎತ್ಕೊಂಡು ಹೋಗೋಣ ಅಂತ. ಆದರೆ ತುಂಬ ಹೃದಯ ಮನಸ್ಸಿನವರಾದ ಶಾನ್ ಬಾಯ್ ಅವರು ನಮಗಂತೂ ಫುಲ್ ಐಟಮ್ಸ್ನ ಫ್ರೀಯಾಗಿ ಕೊಟ್ಟರು. ಸೊ ಕ್ಯಾಂಪಿಂಗ್ಗೆ ಯೂಸ್ ಆಗುತ್ತೆ ಅಂತ. ಸೊ ಇದು ನಮ್ಮ ರಂಶಿ ಅಣ್ಣ ಮಾಡಿರುವಂತಹ ಒಂದು ಮಿನಿ ಕೂಪ್ ಆರ್ಟ್ ವರ್ಕ್. ಸೊ ಇದು ಶಾನ್ ಬಾಯ್ದು ಗಾಡಿ. ಸೊ ಗಾಯ್ಸ್, ನಾವು ಹಂಗೆ ಪೆಟ್ರೋಲ್ ಎಲ್ಲ ಹೊಡೆದ್ಬಿಟ್ಟು ಇವಾಗ ಹೊರಟಿರೋದು ಇನ್ಲ್ಯಾಂಡ್ ಕ್ರಾಟೆ, ಓಕೆನಾ. ಸೊ ಅಲ್ಲಿ ದಟ್ಸ್ ಈಸ್ ಒನ್ ಆಫ್ ದ ವಂಡರ್ ಆಫ್ ದ ವರ್ಲ್ಡ್ಸ್ ವೇರ್ ಡೆಸರ್ಟ್ ಮೀಟ್ ಸಿ. ಸೊ ಹೊರ್ತಿದ್ದೀವಿ, ಫುಲ್ ಸೆಟ್ ಆಗಿದ್ದೀವಿ, ನೋಡೋಣ ಹೆಂಗಿರುತ್ತೆ ವೈಬ್. ಸೊ ಗೈಸ್, ಇದೊಂದು ಪ್ಲೇಸ್ ಬಂದ್ಬಿಟ್ಟು ನಮ್ಮ ಗಾಡಿಗೆ ಡೆಸರ್ಟಿಗೆ ಹೋಗುವಾಗ ಸೊ ಈಸಿಯಾಗಿ ಹೋಗಿ ಬರೋಕ್ಕೆ ನಾವು ಟೈರ್ ಪ್ರೆಷರ್ಸ್ನ ಅಡ್ಜಸ್ಟ್ ಮಾಡಬೇಕು. ಸೊ ಟೈರ್ ಎಷ್ಟಿರಬೇಕು ಅಂತಲ್ಲ. ಸೊ ಅದಕ್ಕಾಗಿ ಒಂದು ಬೂತೆ ಇದೆ. ಸೊ ಇಲ್ಲಿ ಇವ್ರು ಮಾಡಿಕೊಡ್ತಾರೆ. ಹತ್ರ ಓಕೆ, ಆಲ್ ಟೈರ್. ಸೊ ಎಲ್ಲ ಟೈರ್ಸು 15 ಟೈರ್ ಪ್ರೆಷರ್ ಮಾಡ್ತಾರೆ. ನಂಗೆ ಅದು ಇದಾವಲ್ಲ വെയിറ്റ് അല്ല ബൈ ഇങ്ങനെ ഇരുന്നിട്ട് ഇത് മെഷർ ആക്കുമ്പോൾ കാറ്റടിക്കുമ്പോൾ അതാടെ പിന്നെ വരുമ്പോൾ വെക്കാം. ഇപ്പം ഇത് തുറന്നിട്ട് ഒരു കാര്യം യൂസും ಇಲ್ಲ. ಗಾಡಿದು ಪ್ರೆಷರ್ ಎಲ್ಲ ರೆಡಿ ಆಯಿತು. ಒಂದು ರೆಡ್ ಬುಲ್ ನಮ್ಮ ಎನರ್ಜಿಗೆ ಬೇಕಾಗಿ ತಗೊಂಡಿದ್ದೀವಿ. ಸೊ ಲೆಟ್ಸ್ ಗೋ ಗಾಯ್ಸ್. ಎಕ್ಸೈಟೆಡ್? ಫವಾಜನ್ ಏನು ಹೇಳ್ತೀರಾ? ಜಾಲಿ ಡ್ರೈವರ್ ಏನು ಹೇಳ್ತೀರಾ? ಜಾಲಿ 4x4 ನಂದು ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಆಯ್ತಾ 4x4 ಗಾಡಿ ಎಲ್ಲ ಹೋಗೋದು. ಎಂಥದ್ದು ನೀವು ಹೇಳ್ತೀರಾ? ಅಯ್ಯವಾ ಬಾಯ್ಸ್, ಎಕ್ಸೈಟೆಡ್? ಫುಲ್. ಎಲ್ಲಿಗೆ ಹೋಗ್ತೀರ ನಾವು? ಸೀ ಲೈನ್ ಅಲ್ಲ ಗೋರ, ಇಲ್ಲ ಗಾಡಿದು ಟೈರ್ದು ಗಾಳಿ ಎಲ್ಲ ಬಿಚ್ಚಾಯ್ತು. ಇನ್ನು ಫುಲ್ ಡೆಸರ್ಟ್ ಗೈಸ್. ಸೊ ಇದು ರಾತ್ರಿ ಆದ್ರಿಂದ ಏನು ಕಾಣ್ತಾ ಇಲ್ಲ. ನಾವು ಏನಾದರೂ ಸನ್ ಸೆಟ್ ಅಲ್ಲಲ್ಲ, ಸನ್ ರೈಸ್ ಆದ್ಮೇಲೆ ಬರೋದು. ಸೊ ಆವಾಗ ಸ್ವಲ್ಪ ತೋರಿಸ್ತೀವಿ ಗೈಸ್. ಒಂದು ಮ್ಯಾಪ್ ಯೂಸ್ ಮಾಡೋಬೋದು, ಇಲ್ಲ ಅಂದರೆ ನಮಗೆ ಒಂದು ರೋಡ್ ಮ್ಯಾಪ್ ಥರನೇ ಈ ಥರ ಒಂದು ಪೋಲ್ಸ್ ಹಾಕಿದ್ದಾರೆ. ಸೊ ನೈಟಲ್ಲಿ ಬರೋದಂದರೆ ಒಳ್ಳೆ ರೇಡಿಯೋ ಇದೆಲ್ಲ ಇದೆ. ಸೊ ಹಂಗೆ ಇದು ನೋಡ್ಕೊಂಡು ಹೋದರೆ ನಾವು ನಮ್ಮ ಇನ್ಲ್ಯಾಂಡ್ ರೀಚ್ ಆಗ್ತೀವಿ. ಸೊ ಆ್ಯಸ್ ಐ ಮೆನ್ಷನ್ಡ್, ಕತ್ಲು, ಸೊ ಏನು ಕಾಣಿಸ್ತಾ ಇಲ್ಲ. ಸೊ ರಿಟರ್ನ್ ಬರುವಾಗ ನಾನು ಇನ್ನೂ ವೀಡಿಯೋದಲ್ಲಿ ಆ್ಯಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ನಮಗೆ ಹೋಗ್ಬಿಟ್ಟು ನಮ್ಮ ಟಾರ್ಗೆಟ್ ಏನು? ಸನ್ರೈಸ್. ಅನೀಸು ಸನ್ರೈಸ್. ಓಕೆ, ಫೈನಲಿ ನಾವು ರೀಚ್ ಆಗಿದ್ದೀವಿ ಇನ್ಲ್ಯಾಂಡ್. ಕತ್ಲು ಗೈಸ್, ಫುಲ್ ಕತ್ಲು ಅಂದರೆ ಹೆವಿ ಕತ್ಲು. ಸೊ ಇದು ಡೆಸರ್ಟು, ಇದಾದಮೇಲೆ ಇರೋದು ಸಿ. ಓಕೆನಾ ಗೈಸ್, ನಾವು ಇವಾಗ ಒಂದು ಚಿಕ್ಕ ಟೆಂಟ್ ಹಾಕೋಣ ಅಂತ ಒಂದು ಚಿಕ್ಕ ಪ್ಲ್ಯಾನಲ್ಲಿ. ಸೊ ಆಲ್ಮೋಸ್ಟ್ ಸ್ವಲ್ಪ ಇದು ನಮ್ಮದು ಬೆಂಟ್,
ಓಕೆ, ಬ್ಯಾಂಡ್ ಇದೆ, ಎಲ್ಲ ಸೆಟ್ ಮಾಡಿ ಸ್ವಲ್ಪ ತಗೊಂಡು ಬಂದಿವಿ. ಬಿಕಾಸ್ ದಿಸ್ ಇಸ್ ಟೋಟಲಿ ಅನ್ಎಕ್ಸ್ಪೆಕ್ಟೆಡ್ ಪ್ಲ್ಯಾನ್. ಒಂದು ಫೋನ್ ಕಾಲಲ್ಲಿ ಡಿಸೈಡ್ ಮಾಡಿರೋದು. ಸೊ ಎಲ್ಲ ಒಂದು ಫ್ರೆಂಡ್ ಮನೆಗೆ ಹೋಗ್ಬಿಟ್ಟು ಲೂಟ್ ಮಾಡ್ಕೊಂಡು ಬಂದಿದ್ದೀವಿ. ಸ್ಪೀಕರು ಎಲ್ಲ ತಗೊಂಬಂದಿದ್ದೀವಿ. ಸೊ ಫಸ್ಟ್ ಟೆಂಟ್ ಆಗೋಣ ಅಂತ ಒಂದು ಪ್ಲ್ಯಾನು. ಸೊ ನಾ ಹೇಳ್ತಾರೇ ಫುಲ್ ಕತ್ಲೆ ಗೈಸ್, ಫುಲ್ ಕತ್ಲೆ. ಇದು ಇಲ್ಲಿ ನೆಟ್ವರ್ಕ್ ಅದಿದಲ್ಲ ഇത് പോയി ഇതിവിടെ കണ്ട് എഡ്ജ് ഓഫ് ദ വേൾഡ് ആണ്. ಗೈಸ್ ಇನಿಷಿಯಲಿ ಏನು ಹೇಳಿದ್ದು ಅಂದರೆ ಇಲ್ಲಿಂದ ಗಾಡಿ ಇಳಿಸೋಣ, ಅಲ್ಲಿ ತನಕ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ರು. ಸೊ ಇಲ್ಲಿ ಏನು ಕಾಣ್ತಾ ಇಲ್ಲ, ಬೆಳಿಗ್ಗೆ ತೋರಿಸ್ತೀನಿ. ಕಾಟ್ ಹಿಂಗೆ ನಡ್ಸೋಲ್ಲ ಈ ಕಡೆ. ವಾವ್, പിടിച്ചോ. ಓಯ್ ವೈ, ನೀವೇನು ಕ್ಯಾಮ್ರಾದ ಹಿಂದ್ಗಡೆ ನಿಂತಿರೋದು? ನಾಚಿಕೆನಾ? ಕ್ಯಾಪ್ಟನ್ ನಂಬಿ ಕ್ಯಾಪ್ಟನಲ್ಲಿ ಲ್ಯಾಂಡ್ ಮಾಡಿಸ್ತಾರೆ. ಅಂದೆ അങ്ങനല്ല, യാല്ല വണ്ടി ലാൻഡ് ആയപ്പോ നോക്കായിരുന്നു. നോക്കണ്ടായിരുന്നു. ഈടെ പേരിൽ എന്തായാലും കാണോ? കണ്ടിട്ട് പിന്നെ ഒന്നും നോക്കാനില്ല. ಏನು ಕಾಣ್ತಾ ಇಲ್ಲ ಗೈಸ್. ಸೊ ಟೆಂಟ್ ಆಗ್ತಾ ಇದೆ. ಫೈಸ್ ಹೆಂಗಿದೆ ಎಕ್ಸ್ಪೀರಿಯನ್ಸು? ಚಳಿ ನಾವು ಹೇಳ್ವಿ. ಇದು ಎಂತ ಚಳಿಯೋ ಚಳಿಯೋ ಚಳಿಯೋ. ಸೊ ಟೆಂಟ್ ಹಾಕುವ ಮೆಥಡ್ ಓ ಒಳ್ಳೆ ತಂಪು. ಬೆಳಿಕಂಡ. So guys, inauguration program of our tent. ಆಗಿಲ್ಲ, ಇನ್ನೂ ಇದೆ. ಏನು ಹೇಳಿಲ್ಲ, ಇನ್ನೂ ಇದೆ ಅಂತೆ ಗೈಸ್. our tent built by civil engineer Mr. Fawaz. ಓಹೋ ಜಾಲಿ ಬಿಕವಿಗೆ. ಓ ಇದು ನಾನು ಇಟ್ಕಣ್ಣ ನಾಯಕ್ ಕೂರ್ಬೋದು. ಹಾಗೆ ಶೂಸ್ ಬಿಚ್ಚಬೇಕಾ? ಇಲ್ಲೆಲ್ಲ ಕೂರ್ಬೇಕು ಎಂತ ಅಲ್ಲ ಅದು. ನಾನು ಫಸ್ಟ್ ಹೋಗಿ ಬರ್ತೀನಿ ಒಳಗಡೆ, ಇದೆ ಅಂತ ನೋಡ್ತೀನಿ. ಕಾಲಲ್ಲ ಕಚ್ಚರದ ಕಾಲು ಗೈಸ್. ಐ ಓಹೋ ಜಾಲಿ. ಜಾಲಿ ಗಾಯ್ಸ್, ಜಾಲಿ ಜಾಲಿ. ಎಲ್ಲ ಐಟಮ್ಸ್ ರೆಡಿ ಇದೆ. ಅಣ್ಣದ ಗ್ಯಾಸ್ ಸ್ಟವ್ ಎಲ್ಲ ತಗೊಂಡ್ಬರ್ತಾ ಇದ್ದಾರೆ. ಓ ಹಿರ್ಕೊಂಡಿದ್ದಿಲ್ಲ ಸ್ಟವ್ ಇಲ್ಲಿ ಬೇಕಿ. ಅಣ್ಣ ಸ್ಪೀಕರ್ ಬನ್ನಿ ಬರಲಿ. ನಮ್ಮ ಸಿಂಗರ್ ಮಾಜಿಮ್, ಬ್ಯಾಕ್ ಪ್ಲೇ ಸಿಂಗರ್ ಫವಾಜ್. ಆದಷ್ಟು ಸಾಧನ ಫ್ರೆಂಡ್ ಮನೆಯಿಂದ ಕತ್ಕೊಂಡು ಬಂದಿದ್ದೀವಿ ಗೈಸ್. ಲೂಟ್ ಮಾಡಿದೆ. ಶಾನ್ ಬಾಯಿಗೆ ಧನ್ಯವಾದಗಳು ಹೇಳಿ ಗೈಸ್ ವ್ಲಾಗಲ್ಲಿ. ಸಿಗಲ್ಲ. ವಾಟರ್ ಬಾಟಲ್ ಫ್ರೀ ಅಲ್ಲ ಆಯ್ತಾ, ದುಡ್ಡು ಕೊಟ್ಟಿರೋದು. ಕಪ್ಪು ಫ್ರೀ, ಚೊಂಬು ಫ್ರೀ, ಸ್ಪೀಕರ್ ಫ್ರೀ, ಮೈಕ್ ಎಲ್ಲ ಇದೆ. ಮೈಕ್ ಟೆಸ್ಟಿಂಗ್ 1 2 3 1 2 3 ಎಲ್ಲ ಮಾಡ್ಬೋದು ಈಗ. ಹಲೋ ಚೆಕ್ ಚೆಕ್. ಅಲ್ಲಿ ಆನ್ ಮಾಡೋದಿಲ್ಲ. ಹಲೋ ಹಲೋ change the way you live. Bluetooth mode. ಹಲೋ ಹಲೋ ಚೆಕ್ 1 2 3 1 2 3. ಐದು ಸೂಪರ್ ಸೂಪರ್. ನಾನು ಚಿಕ್ಕದಲ್ಲಿರುವಾಗ MC ಮಾಡೋದ್ರಲ್ಲಿ ನಾನು ತುಂಬ ಜಾಣ. ಸೊ ವೇದಿಕೆಗೆ ಸ್ವಾಗತ.
ಓ ಸೂಪರ್. ಅನಿಸುತ್ತಿದೆ ಯಾಕೋ ಇಂದು ಸಂಜು ಮತ್ತು ಚಕ್ 1 2 3 ಸಂಜು ಮತ್ತು ಗೀತ ಇದಂದ್ರೆ ಪಳ್ಳಿಲಿ ನಮಗೆ ಮಲಬಾರ್ ನೀನು ಬಂದ ಮೇಲೆ ತಾನೇ ಎಷ್ಟು ಚಂದ ಈ ಬಾಳು, ನೀನು ಹೇಳಿಕೊಟ್ಟೆ ಪ್ರೀತಿಸಲು, ಕಣ್ಣಳು ಒಂದೆರಡು ಕಾಣದ ಕಣ್ಣಲ್ಲಿ ಲೋಕವೇ ನಿನ್ನನ್ನು ಸೆಳೆದೆ. ಲ್ಯಾಪ್ಟಾಪ್ ಅಲ್ಲ, ಅದು ಸ್ಟವ್ ಆಯ್ತಾ, ಸ್ಟವ್. ಸೊ ಇದನ್ನು ಕೊಟ್ಟ ಶಾನ್ ಬಾಯಿಗೆ ಧನ್ಯವಾದಗಳು. ಎಷ್ಟು ಧನ್ಯವಾದ ಶಾನ್ ಬಾಯ್, ನೀವು ಸಖತ್ ಬಾಯ್. ನೀವು ಅವ್ರಿಗಾಗಿ ಒಂದು ಸಾಂಗ್ ಪ್ಲೀಸ್. ಗ್ಯಾಸ್ ಹಾಕಿಲ್ಲ. ಸೊ ಇದು ಫಿಟ್ ಮಾಡುವ ವಿವಾದ. ಇದು ಹೊಸದನು ಸಹ. ಮೇರಿ ಮೇರಿ ತೇರಿ प्रेम कहानी है मुश्किल यो इवरी पे कत्ती कौन पिल्लिल्ल inauguration. Battery low. Battery boy. Power bank ಬಡ್ಡಿಲಿಂಡೆ ಅದು ಕೈನಾ ಕೊಡಿಸ್ಕೊಳ್ಳೋ ಇಕೊಂಡು ಅದಕ್ಕೆ. ಸೂಪರ್. ಬರ್ಲಿ ಮಜಾರೆ. ಮೈ ಕೊಟ್ಟಿರೋದು ಸುಮ್ಮನೆ ನಿಂತ್ಕೊಂಡು ಶೋ ಆಫ್ ಕೊಡಕ್ಕಲ್ಲ. ಪರಿಚಿತನಾಗಲಿ ಹೇಗೆ ಪ್ರಣಯಕ್ಕೂ ಮುನ್ನವೇ, ಇದಕ್ಕಿಂತ ಬೇರೆ ಸಿಗಬಾರದಿತ್ತೇನು, ಇನ್ನಾದರೂ ಕೂಡಿಟ್ಟುಕೋ ನೀ ನನ್ನನು ಕಳೆಯುವ ಮುನ್ನವೇ, ಪರವಶನಾದನು ಅರಿಯುವ ಮುನ್ನವೇ, ಪರಿಚಿತನಾಗಲಿ. ಆಕ್ಚುಲಿ ಏನಂದ್ರೆ ಲಿಮಿಟೆಡ್ ಟೈಮ್. ಈ ಒಂದು ಟ್ರಿಪ್ ಹೆಂಗೆ ಪ್ಲಾನ್ ಆಯ್ತು ಅಂದ್ರೆ ಜಸ್ಟ್ ಒಂದು ಫೋನ್ ಕಾಲ್ ಅಲ್ಲಿ ಪ್ಲಾನ್ ಆಗಿರೋದು. ಸೊ ಆ ಒಂದು ಫೋನ್ ಕಾಲ್ ಅಲ್ಲಿ ಇಷ್ಟೆಲ್ಲ ಉಸಿರೇ ನೀ ಉಸಿರ ಕೊಲ್ಲಬೇಡ, ಪ್ರೀತಿ ಹೆಸರಲೇ ನೀ ಉಸಿರ ಕೊಲ್ಲಬೇಡ, ತಂಗಾಳಿಯು ಬೀಸಿದೆ ಮಳೆಗೆ ಗೈಸ್ ನಾವು ಫೈರ್ ಕ್ಯಾಂಪ್ ಮಾಡಕ್ಕೆ ಹೊರಟಿದ್ದೀವಿ ಗೈಸ್. ಕತ್ತುತ್ತದ ಇಲ್ವ ಅಂತ ಗೊತ್ತಿಲ್ಲ.
ಗೈಸ್ ಇದೆಲ್ಲ ನಮ್ಮ ಹುಡುಗರದು ಹಾರ್ಡ್ ವರ್ಕ್ ಪಾಪ. ಅಲ್ಲಿ ಕಾಣ್ತಾ ಇಲ್ಲ, ಅಲ್ಲಿ ಎರ್ಕಕ್ಕೆ ಹೋಗಿದ್ದಾರೆ, ಅಲ್ಲಿ ಕಾಣ್ತಿದ್ರೆ 2 ಫ್ಲಾಶ್ ಲೈಟ್ ಉಟ್ಕೊಂಡು. ಪ್ರೊಫೆಷ್ನಲ್ ಎರ್ಕೋರು ಇಬ್ರು, ಮಿಸ್ಟರ್ ಮಾಸಿಮ್ ಆ್ಯಂಡ್ ಫಾಹಿಸ್ ಪ್ರೊಫೆಷ್ನಲ್ ಆಗಿ ಎರ್ಕೊಂಡು ಇಷ್ಟೆಲ್ಲ ತಗೊಂಬಂದಿರ ಗೈಸ್ ಈ ಮರುಭೂಮಿಯಲ್ಲಿ. ಇದಕ್ಕೆ ಎಷ್ಟು ಹೇಳಿದ ಅಲ್ಲಿ, ಎಷ್ಟು ರಿಯಾಲ್ ಹೇಳಿದ್ದು? 10 ರಿಯಾಲ್ ಗೈಸ್. 25 24 240 ರೂಪಾಯಿ ಆಗ್ತೈತಲ್ಲ ಎಲ್ಲ ಹಾಕಿ. ಇದೇನು ಒಳ್ಳೆ ಇಂಜಿತ್ ತೋಡ್ತಾರೆ, ಇದೆಲ್ಲ ಐಸ್ ಕಟ್ಟಾಗಿದೆ, ಕತ್ತದ ഉമ്മമാര് പിന്ന് പണി നിർത്തി വരാൻ പറയും അല്ലേ? വിചാരിച്ച മതി. ഇമാജിനേഷൻ. ഉസിരേ ഉസിരേ മറ്റേ മാജിക് ഉണ്ടായി പണ്ട, അത് കൊടുത്താൽ മതിയായിരുന്നു. അതങ്ങ് എടുത്തറേ അല്ലേ? ഗ്യാസ് കത്തുന്നുണ്ട്. ചക്കയെല്ലാം ഉണ്ടാകുന്നു, ചക്ക മരോ. യോ ഇത് കത്തിട്ട് ഇതായത്, അപ്പൊ ഇത് അല്ല, ഇത് കത്തിട്ട് ഇതായത്. അതെ ಅಂದ್ರೆ ಇಷ್ಟಲ್ಲ 10 ರೂಪಾಯಿ ನೀವು ಸೇವ್ ಮಾಡಿದ್ರಿ. 10 ರಿಯಾಲ್. 10 ರಿಯಾಲ ಮೋನೆ അതാ ഇത് വിക്ര എല്ലാം വെച്ചിടണ്ട. ഓ അതാ അതാ നമ്മളെ കെട്ടി വെച്ചത് ഗ്യാസ് കുറ്റി അടിയിൽ വെച്ചിട്ട് നടത്തി വെച്ചാലോ? ഏ അല്ല ബൈ, ഇത് ഇത് ഇതിലിങ്ങനെ സ്പ്രേ ആക്കാനാവൂല കണ്ണ മുണ്ടായി കണ്ണ കൊലക്ക് കൊടുക്കണ കണ്ണ. ಸೊ ಗೈಸ್ ಹೋಗ್ಬಿಟ್ಟು ಇದೇನೋ ಒಂದು ಕ್ಯಾಪ್ಸೂಲ್, ಏನಿದು ಮ್ಯಾಜಿಕ್. ಇದರಲ್ಲಿ ಇದು ಫೈರು. ನಾವು ತುಂಬಾ ಕಷ್ಟಪಟ್ಟಿದ್ದೀವಿ. ಫೈನಲಿ ನಮ್ಮ ಬಾಸ್ ಹೋಗ್ಬಿಟ್ಟು ಎಲ್ಲೋ ಏನೋ ತಕೊಂಬಂತ್ರ 3 ಜನ. ಗೈಸ್ ಫೈರ್ ಕ್ಯಾಂಪ್ ಅಲ್ಲಿ ಆಗಿದೆ. ಸೊ ಗೈಸ್ ಹಂಗೆ ಒಂದು ಟೀ ಬ್ರೇಕ್ ಎಲ್ಲ ತಕ್ಕೊಂಡು ಫೈರ್ ಕ್ಯಾಂಪಲ್ಲಿ ಹಾಕೊಂಡು ವಿ ಆರ್ ಎಂಜಾಯಿಂಗ್ ದ ವೈಬ್. ಎಸ್, ಒಂದು ಬ್ರೇಕ್ ವಾಸ್ ನೀಡೆಡ್ ಮಚ್ ಆ್ಯಂಡ್ ಜಸ್ಟ್ ವೈಬಿಂಗ್ ಇಟ್. ಸೊ ವೆಯ್ಟಿಂಗ್ ಫಾರ್ ದ ಸನ್ ರೈಸ್. ಸೊ ನಾವು ಮೇನ್ ಇಂಟೆನ್ಷನ್, ಒಂದು ಮೋಟಿವೇಶನ್ ಏನಂದರೆ ಸನ್ ರೈಸ್ ನೋಡಿ ಸ್ವಲ್ಪ ರಿಫ್ಲೆಕ್ಸ್ ಮಾಡೋಕ್ಕೆ. ಸೊ ತುಂಬ ಚಳಿ ಅಂದರೆ ತುಂಬ ಚಳಿ ಇದೆ, ತುಂಬ ಚಳಿ ಇದೆ. ಎಷ್ಟೊತ್ತು ಸ್ಪೀಕರಲ್ಲಿ ಹಾಡಾಡ್ತಾ ಎಂಜಾಯ್ ಮಾಡ್ಕೊಂಡಿದ್ವಿ ಗೈಸ್. ಫೈನಲಿ ಅನ್ ಅಮೇಝಿಂಗ್ ನೈಟ್. ತುಂಬ ಎಂಜಾಯ್ ಮಾಡಿದ್ವಿ, ಹಾಡು, ಫನ್ ಟಾಕ್ಸ್, ಫನ್ ಮೂಮೆಂಟ್ಸ್ ಅಂತ. ಸೊ ಇವಾಗ ವಿ ಆರ್ ವೇಟಿಂಗ್ ಫಾರ್ ಅ ಸನ್ ರೈಸ್. ಸೊ ಎಕ್ಸೈಟೆಡ್. ತುಂಬ ಚಳಿ ಇದೆ ಆ್ಯಂಡ್ ಲೆಟ್ಸ್ ಸಿ. ಎಲ್ಲ ಅನ್ಎಕ್ಸ್ಪೆಕ್ಟೆಡ್, ಯಾರು ಹೇಳ್ತಾರಲ್ಲ ಅನ್ಎಕ್ಸ್ಪೆಕ್ಟೆಡ್ ಥಿಂಗ್ಸ್ ಆರ್ ದ ಬೆಟರ್ ಅಂತ. ಸೊ ಇವತ್ತು ಎಲ್ಲ ಅನ್ಎಕ್ಸ್ಪೆಕ್ಟೆಡ್. ಸೊ ಅದಂತೂ ತುಂಬ ಎಂಜಾಯ್ ಮಾಡಿದ್ವಿ. ಸೊ ಫೌಜಾನ ಹೇಗಿತ್ತು? ಫುಲ್ ವೈಬ್ ಅಲ್ಲ? ಎಲ್ಲ ಓಸಿ ಇದೆಲ್ಲ ನಾನು ಆವಾಗಲೇ ಫುಲ್ ಎಲ್ಲ ಟೆಂಟ್ ನಮ್ದು ಆಯ್ತಾ. ಸೊ ಗಾಡಿ ನಮ್ಮದು, ಸ್ಪೀಕರ್ ಎಲ್ಲ ಸೆಟ್ ಅಲ್ಲಿದೆ. ಸೊ ನಮ್ಮ ತಮ್ಮ ಫಾಯ್ಜಾನ ಹೆಂಗಿದೆ? ಹಾಂ, ಫಾಯ್ಜಾನ ಅಂತ ಕರೀತೀವಿ. ನೀವು ಕುಡಿ ಹಾಕದೇ ಇಲ್ಲ. ಸೊ ಗೈಸ್ ವ್ಯೂ ಅಂತ ಅಮೇಝಿಂಗ್ ಎಲ್ಲ. ಸೊ ತುಂಬ ಜನ ಇದ್ದಾರೆ ಅಂತ ಹೇಳೋಕ್ಕಾಗಲ್ಲ. ಇಲ್ಲಿ ನಾವೊಬ್ಬರೇ ಇರೋದು, ನಮ್ಮ ಟೀಮೇ ಇರೋದು. ಮತ್ತು ಅಲ್ಲೊಂದು ಫ್ಯಾಮಿಲಿನ ಫ್ರೆಂಡ್ಸ್ ಅಂತ ಗೊತ್ತಿಲ್ಲ, ಅಲ್ಲೊಂದು 2 ಗಾಡಿ ಇದೆ. ಸೊ ನಾವು ವಿ ಆರ್ ವೇಟಿಂಗ್ ಫಾರ್ ಸನ್ ರೈಸ್. ಸೊ ಇದು ಫುಲ್ ಡೆಸರ್ಟ್ ಏನಂತ ಕಮ್ಮಿಗೆ ಮೀನ್ ಹಿಡಿಯೋಕ್ಕೆ ಲ್ಯಾಂಡ್ ಕ್ರೂಸರ್, ರೇಂಜ್ ರೋವರ್
ರಿಚ್. ಅದ್ಯಾಕೆ ಬೋನೆಟ್ ಓಪನ್ ಮಾಡಿ ಇಟ್ಟಿರೋದು? ಓಕೆ, ಅಯ್ಯವಾ ನಮಗೆ ಎಂತ ಲೈಟ್ ಅಲ್ಲ. ಸೊ ವೇಟಿಂಗ್. ಓ ಥ್ಯಾಂಕ್ ಯು ಸೊ ಮಚ್. ಜಾಲಿ ಫುಲ್ ಹೆಲ್ದಿ ಕುಟ ಅಡ ಗೊಮ್ಮಾಲ. ಓ ಆರೆಂಜ್ ಬೇರೆ ಫುಲ್ ಎಂತ ಬ್ರೇಕ್ಫಾಸ್ಟ್ ನನಗೆ. ಥ್ಯಾಂಕ್ ಯು. So guys, waiting for a sunrise with an black tea. So ಮರುಭೂಮಿ ಇದು ಮರುಭೂಮಿ. ಅಣ್ಣಂದಿರೆಲ್ಲ ಫುಲ್ಲು ಪ್ಯಾಕಪ್ ಆಗಿದ್ದಾರೆ. ಕೂರ್ಗ್ ಬಾಯ್ಸ್ಗೆ ಏನು ಅಲ್ವಾ? ಎಷ್ಟು ಡಿಗ್ರಿ? ಏನು ಚಳಿ ಕೂರ್ಗ್ ಬಾಯ್ಸ್ಗೆ? ಏನು ಚಳಿ ಗೊತ್ತಾಗುತ್ತೆ 2 ದಿನ ಆದ್ಮೇಲೆ. ಇವನ್ ಜೊತೆ ಕ್ಯಾಪ್ ಹಾಕೊಂಬರಕ್ಕೆ ಹೇಳಿದ್ರೆ ಕೂರ್ಗಲ್ಲೇ ಚಳಿ ಎಲ್ಲ ಇದು ಮೈಂಟೈನ್ ಮಾಡಿದ್ವಿ, ಇನ್ನೆಲ್ಲೇ ಏನು ಅಂತ ಹೇಳಿ ಬಂದಿದ್ದಾನೆ. ಇವಾಗ ಫ್ರೀಸ್ ಆಗಿದ್ದಾನೆ, ನಾ ತೋರಿಸ್ಕೊಳ್ತಾ ಇಲ್ಲ ಮುಖದಲ್ಲಿ. So guys, waiting for Suryodaya with a cup of black tea. ಅವರೇ ಬರಲಿ, ನಾ ಕಷ್ಟಪಟ್ಟು ಕೇಕ್ ಕೊಡ್ನಿದ್ದೆ. हाँ भाई guys, after an amazing night ನಾವೆಲ್ಲ ಪ್ಯಾಕಪ್ ಮಾಡ್ತಾ ಇದ್ದೀವಿ. ಸೊ ಆನ್ ದ ವೇ ನಾನು ನೈಟ್ ಬರುವಾಗ ಡೆಸರ್ಟ್ ತೋರಿಸ್ತೀನಿ ಅಂತ ಹೇಳ್ತಾ ಇದ್ದೆ. ಸೊ ಆನ್ ದ ವೇ ಅಲ್ಲಿ ಹೋಗುವಾಗ ಹಂಗೆ ತೋರಿಸ್ತೀನಿ. ಲುಕ್ ಎಟ್ ದ ಬ್ಯೂಟಿಫುಲ್ ವ್ಯೂ ಆಫ್ ಕತಾರ್ ಇನ್ಲ್ಯಾಂಡ್ ಸಿ. ಸೊ ವೇರ್ ಡೆಸರ್ಟ್ ಮೀಟ್ ಸಿ. ಸೊ ಅಮೇಝಿಂಗ್ ಎಕ್ಸ್ಪೀರಿಯನ್ಸ್ ಆಗಿತ್ತು. ಕತಾರಲ್ಲಿ ಬಂದು ಮೋಸ್ಟ್ ಆಫ್ ದ ಪ್ಲೇಸಸ್ ನಾ ಸುತ್ತಿದೆ, ಬಟ್ ದಿಸ್ ವಾಸ್ ಒನ್ ಆಫ್ ದ ಪ್ಲೇಸ್ ನಾನು ಬಿಟ್ಟಿದ್ದು. ಲೈಕ್ ಬರೋಕ್ಕೆ ಒಂದು ಟೈಮ್ ಬಂದಿದ್ದಿಲ್ಲ, ಇನ್ನೊಂದು ಇಲ್ಲಿಗೆ ಬರಬೇಕಂದ್ರೆ 4x4 ಗಾಡಿನೇ ಬೇಕು. ಸೊ ಟುಡೇ ವಿ ಮೇಡ್ ಟೈಮ್ ಆ್ಯಂಡ್ ಫೈನಲಿ oh guys, look at this inline. നിങ്ങളെ പൊറോട്ട ഇറച്ചി കൂടിനെ ಅಯ್ಯವಾ. ಇದೇ ನಾನು ಹೇಳ್ತಾ ಇದ್ದೆ ಗಾಯ್ಸ್, ವೇರ್ ಡೆಸರ್ಟ್ ಮೀಟ್ ಸಿ ಅಂತ. ನೋಡಿ ಇದು ಡೆಸರ್ಟು, ಆ ಕಡೆ ಸಿ, ಅದಾದ್ಮೇಲೆ ಆ ಕಡೆ ಒಂದು ಡೆಸರ್ಟ್ ಕಾಣ್ತಾ ಇದೆಯಾ, ಸುತ್ತು ಡೆಸರ್ಟು, ಮಧ್ಯದಲ್ಲಿ ಕಡಲು ತೋರಿಸ್ಕೊಡ್ತೀರಾ ನನಗೆ? ಜಾಲಿ ಬಿಕಮಿಂಗ್ ಎ ಫುಲ್ ಗಾಯ್ಸ್ ಅಲ್ಲಿ ನೀರಿದೆ, ಎಲ್ಲರೂ ಮೀನು ಹಿಡಿತಾ ಇದ್ದಾರೆ ಗಾಯ್ಸ್. ಮೀನು ಇಲ್ಲಿ ಬರೋದೇ ಒಂಥರ ಮೀನು ಹಿಡಿಯೋಕ್ಕೆ, ಡೆಸರ್ಟ್ ಎಂಜಾಯ್ ಮಾಡೋಕ್ಕೆ, ಫುಲ್ ಜಾಲಿ.
ಸೊ ಗೈಸ್ ಅಲ್ಲಿ ನೋಡ್ತಾ ಇದ್ದೀರಾ, ಸೊ ಇಲ್ಲಿ ಅಂದರೆ ಫಾರ್ ಎಕ್ಸಾಂಪಲ್ 4x4 ಗಾಡಿ ಇರೋರಿಗೆ ಲ್ಯಾಂಡ್ ಕ್ರೂಸರ್ ಇರ್ಬೋದು, ಪಜಾರ ಇರ್ಬೋದು, ಸೊ ಯಾವುದೇ 4x4 ಗಾಡಿ ಇದ್ದರೆ ಅವ್ರದ್ದೆಲ್ಲ ಒಂದು ಮೀಟಪ್ ಟೀಮ್ ಅಪ್ ಇರುತ್ತೆ. ಸೊ ನೀವು ನೋಡ್ತಾ ಇದ್ದೀರಾ ಅಲ್ಲಿ ಫ್ಲ್ಯಾಗ್ ಎಲ್ಲ ಹಾಕ್ಕೊಂಡು. ಸೊ ಇವ್ರು ಏನು ಮಾಡುತ್ತೆ ಅಂದರೆ ಫಸ್ಟ್ ಆಫ್ ಆಲ್ ಡ್ರೈವರ್ಸ್ಗೆ ಕ್ಲಾಸ್ ತೆಗೆದು ಹೆಂಗೆ ಹೋಗಬೇಕು ಅಂತೆಲ್ಲ ಪ್ರಾಪರಾಗಿ ಟ್ರೈನ್ ಮಾಡಿ ಅವ್ರದ್ದೇ ಒಂದು ಟೀಮ್ ಕಟ್ಕೊಂಡು ಎಂಜಾಯ್ ಮಾಡಿದ್ದಾರೆ. ಇದಕ್ಕಂತೂ ಕ್ರೇಜ್ ಇರೋರಿಗೆ ಮಸ್ಟ್ ಟ್ರೈ ಅಂತಲೇ ಹೇಳ್ತೀನಿ. ಸೊ ಒಂದೊಂದು ಗಾಡಿಯಲ್ಲಿ ಒಬ್ಬೊಬ್ಬರೇ ಇರೋದು ಗೈಸ್. ಗದ್ದೆಸ್ ಲೈನಲ್ಲಿ ಹೋಗ್ಬೇಕು, ಒಳ್ಳೆ ಸ್ಕೂಲ್ ಬಿಟ್ಟಂಗೆ. ಲೈನ್ ಮಿಸ್ ಆದರೆ ಮುಗೀತು. ಸೊ ಗೈಸ್ ಒಳ್ಳೆ ಆಫ್ ರೋಡಿಂಗು ನಡೀತಾ ಇದೆ, ಎಕ್ಸ್ಪೀರಿಯನ್ಸಿಂಗ್ ಇಟ್. ಸೊ ನಾನು ಆಲ್ವೇಸ್ ಹೇಳೋ ಥರನೇ, ಸೊ ಇದೆಲ್ಲ ಎಕ್ಸ್ಪೀರಿಯನ್ಸ್ ಮಾಡುವಾಗ ಮೊಬೈಲ್ ಇರೋ ಕೈಯಲ್ಲಿ ವೀಡಿಯೋ ಹಿಡಿಯೋಕ್ಕಾಗ್ತಾಯಿಲ್ಲ. ಸೊ ಯಾವಾಗ ನೆನಪು ಬರುತ್ತೆ ಅವಾಗ ಕ್ಯಾಪ್ಚರ್ ಮಾಡ್ತಾಯಿದ್ದೀನಿ. ಬಟ್ ಐ ಆಮ್ ಜಸ್ಟ್ ವಿಟ್ನೆಸ್ಸಿಂಗ್ ಇಟ್ ಆನ್ ಮೈ ರಿಯಲ್ ಐಸಸ್, ಕಲೆಕ್ಟಿಂಗ್ ಸಮ್ ಮೆಮೊರೀಸ್. ಇಟ್ಸ್ ಆಲ್ ಅರೌಂಡ್ ಫುಲ್ ಆಫ್ ಡೆಸರ್ಟ್. ಎಲ್ಲರೂ ಸೀ ಲೈನಲ್ಲಿ, ಇದು ಸೀ ಲೈನ್. ಸೊ ಇಲ್ಲಿ ಎಲ್ಲರೂ ಫಿಶಿಂಗ್ ಮಾಡ್ತಾ ಇದ್ದಾರೆ. ಅಮೇಝಿಂಗ್ ವೈಬಿಫಿಕೇಶನ್ ಇದು. ಸೊ ಒಂದು ರೌಂಡ್ ಹಂಗೆ ಹೋಗೋಣ ಅಂತ. ಅಪ್ಪವನಿಗೆ ಅಂತ ವ್ಲಾಗ್ ಕಾಣಿಸ್ತಾ ಇದ್ದದ್ದು. ಸೊ ಗೈಸ್ ಹಂಗೆ ಅಮೇಝಿಂಗ್ ಬ್ಯೂಟಿಫುಲ್ ಒಂದು ಮೆಮೊರೇಬಲ್ ವೀಕೆಂಡ್ನ ನಾವು ಎಂಜಾಯ್ ಮಾಡ್ಕೊಂಡು ಈ ಡೆಸರ್ಟ್ ವ್ಯೂ ಇಲ್ಲಿ ದ ಅಟ್ಮಾಸ್ಫಿಯರ್ ಆ್ಯಂಡ್ ಈ ವ್ಲಾಗಲ್ಲಿ ತುಂಬ ನನ್ನ ನಗು ಅಲ್ಲಲ್ಲಿ ನೀವು ಅಬ್ಸರ್ವ್ ಮಾಡಿರ್ಬೋದು. ದಿಸ್ ಈಸ್ ಮೀ ಹೌ ಐ ಆಮ್ ವಿತ್ ಅ ರೈಟ್ ಪೀಪಲ್ ವಿತ್ ಗುಡ್ ವೈಬ್ಸ್. ಸೊ ನಾನು ಹ್ಯಾಪಿಯಾಗಿರುವಾಗ ಹಂಗೆ ಸ್ಮೈಲ್ ಮಾಡ್ತಾ ಇದ್ದೀನಿ. ಸೊ ಇಟ್ ವಾಸ್ ಅನ್ ಗ್ರೇಟ್ ವೀಕೆಂಡ್ ವಿತ್ ಅ ರೈಟ್ ಪೀಪಲ್. ಸೊ ಎಂಡಿಂಗ್ ಅಪ್ ಮೈ ಯೂಟ್ಯೂಬ್ vlog here. Thank you for watching and please guys ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ನನ್ನ ಮಿಸ್ಟೇಕ್ಸ್ಗಳು ನಾನು ಏನು ಇಂಪ್ರೂವ್ ಆಗಬೇಕು ಅಂತ ನನ್ನ ಕಮೆಂಟ್ ಬಾಕ್ಸಲ್ಲಿ ಇಡಿ. ಸೊ ಯೂಟ್ಯೂಬಲ್ಲಿ ಕನ್ಸಿಸ್ಟ್ ಆಗಿರೋಕ್ಕೆ ನಾನು ಟ್ರೈ ಮಾಡ್ತಾ ಇದ್ದೀನಿ. ಆ್ಯಂಡ್ ಆಸ್ ಐ ಮೆನ್ಷನ್, ದಿಸ್ ಇಸ್ ನಾಟ್ ಗೋನಾ ಬಿ ಮೈ ಪ್ರೊಫೆಷ್ನಲ್, ಬಟ್ ದಿಸ್ ಇಸ್ ಓನ್ಲಿ ಫಾರ್ ಮೈ ಪ್ಯಾಷನ್. ನನಗೆ ಮಾಡೋಕ್ಕೆ ಇಷ್ಟ, ಸೊ ಮಾಡ್ತಾ ಇದ್ದೀನಿ. ಅದು ಇನ್ನು ಒಂದು ವ್ಯೂ ಆಗಿದ್ರೂ ಸಹ ನಾನು ಕಂಟಿನ್ಯೂ ಮಾಡ್ತೀನಿ. ಅದು ನನ್ನ ಕನ್ನಡ ಭಾಷೆಯಲ್ಲಿ ನಾನು ಕಂಟಿನ್ಯೂ ಮಾಡ್ತೀನಿ ಅಂತ ಹೇಳ್ತಾ ಎಂಡಿಂಗ್ ಅಪ್ ಮೈ ಯೂಟ್ಯೂಬ್ ವ್ಲಾಗ್. ಬಾಯ್.